ಮೊದಲನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮರುವಿನ ಕಾಯಿಲೆ ಬೇಗ ಗುಣವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಬ್ಲೂಬೆರ್ರಿ, ಸಿ. ದ್ರಾಕ್ಷಿಗಳು, ಡಿ. ಸೇಬು. ಉತ್ತರ ಬಿ. ಬ್ಲೂಬೆರ್ರಿ. ಎರಡನೇ ಪ್ರಶ್ನೆ, ಯಾವ ಆಹಾರಗಳು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ? ಎ. ಚಿಪ್ಸ್, ಬಿ. ಕೆಚಪ್, ಸಿ. ಉಪ್ಪಿನಕಾಯಿ, ಡಿ. ಪಿಜ್ಜಾ. ಉತ್ತರ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ಫ್ರಿಜ್ಜಿನಲ್ಲಿ ಇಟ್ಟು ತಿಂದರೆ ಕಿಡ್ನಿ ರೋಗಕ್ಕೆ ಕಾರಣವಾಗುತ್ತದೆ? ಎ. ಕಲ್ಲಂಗಡಿ, ಬಿ. ಸೇಬು, ಸಿ. ಅನಾನಸ್, ಡಿ. ಕಿತ್ತಳೆ. ಉತ್ತರ ಎ. ಕಲ್ಲಂಗಡಿ. ನಾಲ್ಕನೇ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಕಾಲ ಬದುಕುತ್ತಾರೆ? ಎ. ಬಾಂಗ್ಲಾದೇಶ್, ಬಿ. ಜಪಾನ್, ಸಿ. ಭಾರತ, ಡಿ. ಚೀನಾ. ಉತ್ತರ ಬಿ. ಜಪಾನ್. ಐದನೇ ಪ್ರಶ್ನೆ, ಯಾವ ಪ್ರಾಣಿಯು ನಾಲಿಗೆಯಿಂದ ನೀರನ್ನು ಕುಡಿಯುತ್ತದೆ? ಎ. ಜಿಂಕೆ, ಬಿ. ಒಂಟೆ, ಸಿ. ಕುದುರೆ, ಡಿ. ನಾಯಿ. ಉತ್ತರ ಡಿ. ನಾಯಿ. ಆರನೇ ಪ್ರಶ್ನೆ, ಚರ್ಮವನ್ನು ಬಿಳಿಯಾಗಿಸಲು ಯಾವ ಹಣ್ಣು ಉತ್ತಮ? ಎ. ಕಿತ್ತಳೆ, ಬಿ. ಸೇಬು, ಸಿ. ಅನಾನಸ್, ಡಿ. ಕಲ್ಲಂಗಡಿ. ಉತ್ತರ ಎ. ಕಿತ್ತಳೆ. ಏಳನೇ ಪ್ರಶ್ನೆ, ಯಾವ ದೇಶವು ಹೆಚ್ಚು ರೈಲುಗಳನ್ನು ಹೊಂದಿದೆ? ಎ. ಭಾರತ, ಬಿ. ಅಮೆರಿಕ, ಸಿ. ಚೀನಾ, ಡಿ. ಜಪಾನ್. ಉತ್ತರ ಡಿ. ಜಪಾನ್. ಎಂಟನೇ ಪ್ರಶ್ನೆ, ದಾಲ್ಚಿನ್ನಿ ಮರ ಯಾವ ದೇಶದಲ್ಲಿ ಹುಟ್ಟಿದೆ? ಎ. ಅಮೆರಿಕ, ಬಿ. ಶ್ರೀಲಂಕಾ, ಸಿ. ಬ್ರೆಜಿಲ್, ಡಿ. ಇಟಲಿ. ಉತ್ತರ ಬಿ. ಶ್ರೀಲಂಕಾ. ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿಯ ಹೆಸರೇನು? ಎ. ನವಿಲು, ಬಿ. ಮೈನಾ, ಸಿ. ರಣಹದ್ದು, ಡಿ. ಗಿಳಿ. ಉತ್ತರ ಎ. ನವಿಲು. ಹತ್ತನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಬೆನ್ನು ನೋವು ಬೇಗನೆ ಗುಣವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಪಪ್ಪಾಯಿ, ಸಿ. ಅನಾನಸ್, ಡಿ. ಬ್ಲೂಬೆರ್ರಿ. ಉತ್ತರ ಡಿ. ಬ್ಲೂಬೆರ್ರಿ. ಹನ್ನೊಂದನೇ ಪ್ರಶ್ನೆ, ನಿಮಗೆ ಹೃದಯ ಆರೋಗ್ಯ ಸಮಸ್ಯೆ ಇದೆ ಎಂದು ನೀವು ಯಾವ ಚಿಹ್ನೆಗಳನ್ನು ಕಂಡುಬರುತ್ತದೆ? ಎ. ಹಸಿವಿನ ನಷ್ಟ, ಬಿ. ತಲೆ ತಿರುಗುವಿಕೆ, ಸಿ. ಸುಸ್ತಾಗುತ್ತಿದೆ, ಡಿ. ಎದೆನೋವು. ಉತ್ತರ ಡಿ. ಎದೆನೋವು. ಹನ್ನೆರಡನೇ ಪ್ರಶ್ನೆ, ಅಧಿಕ ರಕ್ತದ ಸಕ್ಕರೆಯಿಂದ ಯಾವ ಅಂಗವು ಪರಿಣಾಮ ಬೀರುತ್ತದೆ? ಎ. ಶ್ವಾಸಕೋಶ, ಬಿ. ಮೂತ್ರಪಿಂಡ, ಸಿ. ಹೃದಯ, ಡಿ. ದೃಷ್ಟಿ. ಉತ್ತರ ಡಿ. ದೃಷ್ಟಿ. 13ನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ರೈಲು ಮಾರ್ಗವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಎ. 1853ರಲ್ಲಿ, ಬಿ. 1920ರಲ್ಲಿ, ಸಿ. 1890ರಲ್ಲಿ, ಡಿ. 1700ರಲ್ಲಿ. ಉತ್ತರ ಎ. 1853ರಲ್ಲಿ. 14ನೇ ಪ್ರಶ್ನೆ, ಪ್ರತಿದಿನ ಕೂದಲಿಗೆ ಎಣ್ಣೆ ಹಚ್ಚಿದರೆ ಏನಾಗುತ್ತದೆ? ಎ. ಕೂದಲು ಪೋಷಣೆ ಆಗುತ್ತದೆ, ಬಿ. ಮೆದುಳು ಸುಧಾರಿಸುತ್ತದೆ, ಸಿ. ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಡಿ. ಕೂದಲನ್ನು ಬಲಪಡಿಸುತ್ತದೆ. ಉತ್ತರ ಮೇಲಿನ ಎಲ್ಲವೂ. 15ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಹೆಚ್ಚು ಪ್ರೋಟೀನ್ ಇದೆ? ಎ. ಕಿತ್ತಳೆ, ಬಿ. ಪೇರಳೆ, ಸಿ. ಬಾಳೆಹಣ್ಣು, ಡಿ. ಸೇಬು. ಉತ್ತರ ಬಿ. ಪೇರಳೆ. 16ನೇ ಪ್ರಶ್ನೆ, ನಮ್ಮ ಮೂತ್ರಪಿಂಡಗಳು ತುಂಬಾ ಆರೋಗ್ಯಕರವಾಗಿರಲು ಏನು ತಿನ್ನಬೇಕು? ಎ. ಕ್ಯಾರೆಟ್, ಬಿ. ಬೆಳ್ಳುಳ್ಳಿ, ಸಿ. ಆಲೂಗಡ್ಡೆ, ಡಿ. ಈರುಳ್ಳಿ. ಉತ್ತರ ಡಿ. ಈರುಳ್ಳಿ.
17ನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ಚಹಾವು ದೇಹಕ್ಕೆ ಹಾನಿ ಮಾಡುವುದಿಲ್ಲ? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿಯಲ್ಲಿ. ಉತ್ತರ ಎ ಬೆಳಿಗ್ಗೆ. 18ನೇ ಪ್ರಶ್ನೆ, ಯಾವ ವಿಟಮಿನ್ ಕೂದಲು ಉದುರುವಿಕೆಯನ್ನು ನಿಲ್ಲಿಸುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಡಿ. 19ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ? ಎ ಪಶ್ಚಿಮ ಬಂಗಾಳ, ಬಿ ಉತ್ತರ ಪ್ರದೇಶ್, ಸಿ ರಾಜಸ್ಥಾನ್, ಡಿ ಬಿಹಾರ. ಉತ್ತರ ಬಿ ಉತ್ತರ ಪ್ರದೇಶ್. 20ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಮನುಷ್ಯನಿಗೆ ತೊಂದರೆ ಆದರೆ ಮೆದುಳಿಗೆ ಹಾನಿಯಾಗುತ್ತದೆ? ಎ ಓದುವಾಗ, ಬಿ ಸೀನುವಾಗ, ಸಿ ಅಳುವಾಗ, ಡಿ ನಿದ್ದೆ ಮಾಡುವಾಗ. ಉತ್ತರ ಡಿ ನಿದ್ದೆ ಮಾಡುವಾಗ. ಯಾವ ಹಣ್ಣು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ? ಎ ಕಿತ್ತಳೆ, ಬಿ ಸ್ಟ್ರಾಬೆರಿ, ಸಿ ಬಾಳೆಹಣ್ಣು, ಡಿ ಅನಾನಸ್. ಉತ್ತರ ಮೇಲಿನ ಎಲ್ಲವೂ. ಶರೀರದ ಉದ್ದಕ್ಕೆ ಸಮನಾಗಿರುವಂಥ ಉದ್ದವನ್ನು ನಾಲಿಗೆ ಇರುವ ಜೀವಿ ಯಾವುದು? ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ನಾಗರಹಾವು. ಉತ್ತರ ಬಿ ಊಸರವಳ್ಳಿ. ಯಾವ ಹಣ್ಣನ್ನು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ಪಪ್ಪಾಯಿ, ಬಿ ಸೇಬು, ಸಿ ಕಿತ್ತಳೆ, ಡಿ ಹಲಸು. ಉತ್ತರ ಡಿ ಹಲಸು. ಸಕ್ಕರೆ ಕಾಯಿಲೆಯನ್ನು ಬಾರದಂತೆ ತಡೆಯಲು ಯಾವ ತರಕಾರಿಯನ್ನು ಸೇವಿಸಬೇಕು? ಎ ಕ್ಯಾರೆಟ್, ಬಿ ಬದನೆಕಾಯಿ, ಸಿ ಟೊಮಾಟೊ, ಡಿ ಆಲೂಗಡ್ಡೆ. ಉತ್ತರ ಎ ಕ್ಯಾರೆಟ್. ರಕ್ತ ಹೆಪ್ಪುಗಟ್ಟಲು ಯಾವ ಲೋಹದ ಅಗತ್ಯವಿದೆ? ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಉತ್ತರ ಕ್ಯಾಲ್ಸಿಯಂ. ಹೊಟ್ಟೆ ನೋವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಮೋಸಂಬಿ. ಉತ್ತರ ಎ ಬಾಳೆಹಣ್ಣು. ಬೆಳಿಗ್ಗೆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಯಾವ ನೀರು ಕುಡಿಯಬೇಕು? ಎ ಬಿಸಿ ನೀರು, ಬಿ ನಿಂಬೆ ನೀರು, ಸಿ ಪುದೀನ ನೀರು, ಡಿ ಎಳೆನೀರು. ಉತ್ತರ ಎ ಬಿಸಿ ನೀರು. ಆಯುರ್ವೇದದ ಪ್ರಕಾರ ರಕ್ತವನ್ನು ಶುದ್ಧೀಕರಿಸುವ ಸಾಮರ್ಥ್ಯ ಇರುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಕ್ಯಾರೆಟ್, ಸಿ ಹಾಗಲಕಾಯಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಮೊಟ್ಟೆಯೊಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ ಬೆಂಡೆಕಾಯಿ, ಬಿ ಹಾಗಲಕಾಯಿ, ಸಿ ಬೀನ್ಸ್, ಡಿ ಪಡವಲಕಾಯಿ. ಉತ್ತರ ಡಿ ಪಡವಲಕಾಯಿ. ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಬಿ ದಾಳಿಂಬೆ ಹಣ್ಣು. ಅನ್ನ ತಿಂದ ತಕ್ಷಣ ಏನು ಮಾಡಿದರೆ ಮನುಷ್ಯ ಬೇಗ ಸಾಯುತ್ತಾನೆ? ಎ ಮಲಗಿದರೆ, ಬಿ ಸ್ನಾನ ಮಾಡಿದರೆ, ಸಿ ಚಹಾ ಕುಡಿದರೆ, ಡಿ ಸಿಗರೇಟ್ ಸೇದುವುದು. ಉತ್ತರ ಮೇಲಿನ ಎಲ್ಲವೂ.